ಯಾರು ಮೈ ಬಗ್ಗಿಸಿ ಕೆಲಸ ಮಾಡ್ತಿರ್ಲಿಲ್ಲ, ಬೆವರು ಸುರಿಸಿ ದುಡಿತಾನೂ ಇರಲಿಲ್ಲ, ಕೂತಲ್ಲೇ ಪ್ಲಾನ್ ಮಾಡಿ ಡೀಲ್ ಕುದುರಿಸ್ತಿದ್ರು. ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಮಾಡೋಕೆ ಹೋದವರು ಸಿಕ್ಕಿ ಬಿದ್ದಿದ್ದೇ ರೋಚಕ. ಕಂತೆ ಕಂತೆ ನೋಟು 500, 200, 100 ಗರಿ ನೋಟಿನ ಕಂತೆ ನೋಡ್ತಿದ್ರೆ ಎಂಥವರ ಮನಸ್ಸು ಚಂಚಲವಾಗುತ್ತೆ. ಅಷ್ಟಕ್ಕೂ ಈ ಕ್ಯಾಶ್ ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯದ್ದು. ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಹೆಸರಲ್ಲಿ ದರೋಡೆಗೆ ಸ್ಕೆಚ್. 1 ಕೋಟಿ ಕ್ಯಾಶ್ ಕೊಟ್ರೆ ಎಕ್ಸ್ಟ್ರಾ 20 ಲಕ್ಷದ ಆಫರ್. ಫೋಟೋದಲ್ಲಿರುವ ಈತ ಶ್ರೀನಿವಾಸ್ ಚನ್ನಪಟ್ಟಣ ಮೂಲದ ಜಯಚಂದ್ರ ಅನ್ನೋರ್ಗೆ ಒಂದು ಡೀಲ್ ತಂದಿದ್ದ. ನಮಗೆ 1 ಕೋಟಿ ಕ್ಯಾಶ್ ಕೊಟ್ರೆ ನಿಮಗೆ 1 ಕೋಟಿ 20 ಲಕ್ಷ ಎಕ್ಸ್ಟ್ರಾ ಹಣವನ್ನ ಕೊಡ್ತೀವೆಂದು ಆಮಿಷ ಒಡ್ಡಿದ್ದ. ನಮ್ಮದೊಂದು ಕಂಪನಿ ಇದೆ, ಅಲ್ಲಿ ಅಕೌಂಟ್ ಮೂಲಕ ಹಣ ಹಾಕಿದ್ರೆ ದುಡ್ಡು ಕಟ್ ಆಗುತ್ತೆ, ಕ್ಯಾಶ್ ಕೊಟ್ರೆ ಬೇರೆ ಕಡೆಯಿಂದ ನಿಮ್ಮ ಅಕೌಂಟ್ಗೆ ಹಣ ಹಾಕ್ತೀವೆಂದು ನಂಬಿಸಿದ್ದ. $20 ಲಕ್ಷ ಹಣದಾಸೆಗೆ ಜಯಚಂದ್ರ ಬಿದ್ದಿದ್ದ. ವಿದ್ಯಾರಣ್ಯಪುರದ ಕಚೇರಿಯಲ್ಲಿ ಎಲ್ಲರೂ ಸೇರಿದ್ರು. ಜಯಚಂದ್ರ 1 ಕೋಟಿ ನಗದು ತಂದು ಟೇಬಲ್ ಮೇಲಿಟ್ಟು 1 ಕೋಟಿ 20 ಲಕ್ಷ ಅಕೌಂಟ್ಗೆ ಹಾಕಿ ಎಂದಿದ್ದ. ಅಷ್ಟರಲ್ಲೇ ಹಣ ದೋಚಲು ಐಡಿಯಾ ಮಾಡಿದ್ದ ಶ್ರೀನಿವಾಸ್ ಅಂಡ್ ಗ್ಯಾಂಗ್ ಏಕಾಏಕಿ ಕರೆಂಟ್ ಕಟ್ ಮಾಡಿದ್ದಾರೆ. ತಕ್ಷಣವೇ ಎದುರುಗಿದ್ದ 1 ಕೋಟಿ ಹಣ ದೋಚಿ ಓಡಿ ಹೋಗ್ತಿತ್ತು. ಅಷ್ಟರಲ್ಲೇ ಜಯಚಂದ್ರ ಆ ಗ್ಯಾಂಗ್ನಲ್ಲಿದ್ದ ಮಾರ್ಟಿನ್ ಅನ್ನೋನನ್ನ ಹಿಡಿದಿದ್ದು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಶ್ರೀನಿವಾಸ್, ಮಾರ್ಟಿನ್ ಹಾಗೂ ಅಂಬರೀಷ್ನನ್ನ ಬಂಧಿಸಿದ್ದಾರೆ. ಆರೋಪಿಗಳ ಬಳಿ 98 ಲಕ್ಷ ಕ್ಯಾಶ್ ವಶಕ್ಕೆ ಪಡೆದಿದ್ದಾರೆ. ಅಕೌಂಟಿಂದ ನಿಮಗೆ ಹಣ ಬರ್ತಕ್ಕಂಥದ್ದು 1 ಕೋಟಿಗೆ 1 ಕೋಟಿ 20 ಲಕ್ಷ ಕಂಪನಿಯಿಂದ ವೈಟಲ್ಲಿ ಹಣವನ್ನು ಹಾಕಿಸ್ತೀವಿ ಅಂತಕ್ಕಂಥದ್ದನ್ನು ನಂಬಿಸಿ ಈ ರೀತಿ ಮಾಡಿದ್ದಾರೆ. ಇನ್ನೂ ಕೂಡ ಕೆಲವು ಆರೋಪಿಗಳು ಬಂಧನ ಆಗಬೇಕಾಗಿದೆ. ಆರೋಪಿಗಳ ನಡುವೆ ಚೈನ್ ಲಿಂಕ್ ಇದೆ, ಅದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೂರ್ಣ ಚಿತ್ರಣ ಆನಂತರ ಸಿಗುತ್ತೆ. ಜಯಚಂದ್ರ ಆರಂಭದಲ್ಲಿ ಕೇಸು ಬೇಡ ಅಂತಿದ್ರಂತೆ. ವಾರ್ನ್ ಬಳಿಕ ವಿದ್ಯಾರಣ್ಯಪುರದಲ್ಲಿ ಕೇಸ್ ದಾಖಲಿಸಿದ್ದಾರೆ. ಸದ್ಯ ಜಯಚಂದ್ರ ಬಳಿ ಇದ್ದ 1 ಕೋಟಿ ಹಣದ ಮೂಲವನ್ನ ಪೊಲೀಸರು ಕೆದಕ್ತಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.